ಅಕ್ಕಿ ಕೇಳಿಸ್ಲಿಲ್ಲ ಅಕ್ಕಿ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದನ್ನೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದೇನಿ ನನ್ನ ಕ್ಲೋಸ್ ಫ್ರೆಂಡ್ ವೀನಾಳ ಮದುವೆಗೆ. ಅದು ಹುಕ್ಕೇರಿ ಒಳಗೈತಿ. ನಾನು ಗೋಕಾಕಿಂದ ಹುಕ್ಕೇರಿಗೆ ಬಂದೀನಿ. 1 ಅವರ್ ಜರ್ನಿ ಅಷ್ಟೇ, ಸಮೀಪನೂ ಭಾಳ ಆಗ್ತೈತಿ ಗೋಕಾಕಿಂದ ಹುಕ್ಕೇರಿಗೆ. ಸೊ ಹೀಗಾಗಿ ನಾನು ಹಿಂದಿನ ದಿವಸನ ಬಂದಿದ್ನಿ. ನಾಕಿ ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಹಿಂದಿನ ದಿವಸ ಬರಬೇಕನಿ ಅಂತೇಳಿ ಕಂಡೀಷನ್ ಮಾಡಿದ್ಲು. ಸೊ ಹೀಗಾಗಿ ನಾನು ಹಿಂದಿನ ದಿವಸನ ಈ ಮದುವೆ ಫಂಕ್ಷನ್ಗೆ ಅಟೆಂಡ್ ಆಗಿದ್ನಿ. ನಾನು ಹಾಲಿಗೆ ಹೋಗೋದ್ರೊಳಗನ ಹುಡುಗನ ಕಡೆದವ್ರು ಹುಡುಗಿ ಕಡೆದವ್ರು ಆಲ್ರೆಡಿ ಬಂದುಬಿಟ್ಟಿದ್ರು. ಫಂಕ್ಷನು ಸ್ಟಾರ್ಟ್ ಆಗಿತ್ತು. ಇವಾಗ ಮಸ್ತ್ ಸ್ಟೇಜ್ ಮಸ್ತ್ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಯಾರ. ಹುಡುಗ ಹುಡುಗಿನೂ ರೆಡಿ ಆದಾರ. ಈಗ ಎದುರುಗಳು ಕಾರ್ಯಕ್ರಮ ಮುಗೀತು. ನೆಕ್ಸ್ಟ್ ಇರೋದು ಎಂಗೇಜ್ಮೆಂಟ್ ಆಲ್ರೆಡಿ ಮೊದಲು ಮುಗ್ದಿತ್ತಕ್ಕಿದ್ದು. ಬಟ್ ಇವಾಗ ಜಸ್ಟ್ ಪದ್ಧತಿ ಏನೈತಿಲ್ಲ ಅದನ್ನು ಮಾಡ್ತಾರೆ. ರಿಂಗ್ ಎಕ್ಸ್ಚೇಂಜ್ ಒಂದು ಬಿಟ್ಟು ಉಳಿದಿದ್ದೆಲ್ಲ ಪದ್ಧತಿ ಮತ್ತೊಂದು ಸಲ ಮಾಡ್ತಾರಂತ. ವೀನಾನು ಅಷ್ಟೇ ಮಸ್ತ್ ರೆಡಿಯಾಗಿದ್ಲು, ಗಾಗ್ರ ಹಾಕ್ಕೊಂಡು. ಸೊ ಮಸ್ತ್ ಕಾಣಿಸತ್ತಿದ್ಲು, ಬಹಳ ಬ್ಯೂಟಿಫುಲ್ಲಾಗಿ ಕಾಣಿಸತ್ತಿದ್ಲು. ಈಗ ಫೋಟೋ ಸೆಷನ್ ಸ್ಟಾರ್ಟ್ ಆಗೈತಿ. ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡಿರ್ತಾರೆ ಹುಡುಗ ಹುಡುಗಿ. ಸೊ ಆ ಡ್ರೆಸ್ಸಸ್ ಮೇಲೆ ಬೇರೆ ಬೇರೆ ಪೋಸಸ್ ಒಳಗೆ ಫೋಟೋ ಸೆಷನ್ನು ಮಾಡಬೇಕು. ಇದು ಕಂಪಲ್ಸರಿ, ಯಾಕಂದ್ರೆ ಇವ ನಮಗೆ ಲೈಫ್ ಲಾಂಗ್ ಮೆಮೊರಿ ಉಳಿತಾವು. ಸೊ ಹೀಗಾಗಿ ಫೋಟೋ ಸೆಷನ್ನು ಮಾಡತ್ತಿದ್ರು ಫೋಟೋಗ್ರಾಫರ್ಸು. ಬಟ್ ಏನಂದ್ರೆ ಈ ಫೋಟೋಗ್ರಾಫರ್ಸು ಮದ್ವೆ ಫೋಟೋಸು ಮತ್ತು ವೀಡಿಯೋಸು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಬಟ್ ವೀಣಾ ನಿನ್ನ ಮದ್ವೆ ವಿಡಿಯೋನ ಫೋಟೋಗ್ರಾಫರ್ಸ್ಗಿಂತ ಮೊದಲನ ನಾನು ನಿನಗೆ ಕೊಡಾಕತ್ತೀನಿ. ಈ ವಿಡಿಯೋ ನಿನಗೆ ಎಷ್ಟು ಲೈಕ್ ಆಕತಿ ನನಗೆ ಗೊತ್ತಿಲ್ಲ. ಸೊ ಲೈಕ್ ಆಕತಿ, ನೀನು ಖುಷಿ ಪಡ್ತಿ ಅಂಥೇಳಿ ಈ ವಿಡಿಯೋ ನಾನು ಮಾಡತ್ತೀನಿ. ಇವಾಗ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗೈತಿ. ಹುಡುಗ ಹುಡುಗಿ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಂಗೇಜ್ಮೆಂಟಿಗೆ ರೆಡಿಯಾಗಿ ಬಂದಾರ. ಇಬ್ಬರು ಮಸ್ತ್ ಕಾಣಿಸಕತ್ತಾರ. ಈಗ ಎಂಗೇಜ್ಮೆಂಟ್ ಪದ್ಧತಿಗಳು ಏನದಾವಲ್ಲ ಅವೆಲ್ಲನೂ ಸ್ಟಾರ್ಟ್ ಆಗ್ಯಾವು. ಇಬ್ರು ನಮಸ್ಕಾರ ಮಾಡಿಕೊಡ್ರಿ. ಹರ ಹವಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಮಹಾವೈ ನಮ ಸೋಪ ಪದ್ಯ ಮಿತ್ರಂ ದೇವಂ ಮಿತ್ರಂ ನೋ ಅಸ್ತು ಅನುರಾಧ ಈ ರೀತಿ ಏನಾರ ನಿಮ್ಗೆ ಫ್ರೆಂಡ್ಸ್ ವೆಡ್ಡಿಂಗ್ ಹೋಗೋ ಚಾನ್ಸ್ ಸಿಕ್ತಂತಂದ್ರೆ ಒಟ್ಟು ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ವೆಡ್ಡಿಂಗ್ ಹೋಗೋದ್ರಿಂದ ಭಾಳ ಮನಸ್ಸಿಗೆ ರಿಲೀಫ್ ಆಕತಿ. ನಾವು ಬರೀ ಜಂಜಾಟದೊಳಗನ ಜವಾಬ್ದಾರಿಗಳ ನಡುವೆನ ಬದುಕ್ತಿರ್ತೀವಿ, ಗಂಡ ಮನೆ ಮಕ್ಕಳು ಹಿಂಗಂಥೇಳಿ. ಬಟ್ ನಮ್ಮ ಫ್ರೆಂಡ್ಸ್ ಬೆಟ್ ಆಗೋದ್ರಿಂದ ಮನಸ್ಸಿಗೆ ಭಾಳ ರಿಲೀಫ್ ಆಗ್ತೈತಿ. ಯಾಕಂದ್ರೆ ನಮ್ಮೊಳಗೆ ಒಂದು ಸಣ್ಣ ಹುಡುಗರು ಬುದ್ಧಿ ಇರ್ತೈತಿ, ಅದನ್ನು ನಾವು ಎಲ್ಲೂ ತೋರಿಸ್ಕೊತಿರೋದಿಲ್ಲ. ಬರೀ ನಾವು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಏನಿರ್ತಾರಲ್ಲ ಅವ್ರ ಜೊತೆ ಅಷ್ಟೇ ನಮ್ಗೆ ಆ ಬುದ್ಧಿನ ತೋರಿಸ್ತಿರ್ತೀವಿ. ಅಂಥದ್ದೊಂದು ಚಾನ್ಸ್ ಸಿಕ್ಕಾಗ ಮನಸ್ಸಿಗೆ ರಿಲೀಫ್ ಆಕೈತಿ ಅಂದಾಗ, ಫ್ರೆಂಡ್ಸ್ ಬೆಟ್ ಆದಾಗ ಅದು ನಮ್ಮ ಸಣ್ಣ ಹುಡುಗರು ಬುದ್ಧಿ ಹೊರಗೆ ಬರ್ತೈತಿ, ಆ ನಗು ಹೊರಗೆ ಬರ್ತೈತಿ ಅಂದಾಗ ಯಾಕೆ ನಾವು ಮಿಸ್ ಮಾಡ್ಕೋಬೇಕು ಅಲ್ಲ? बोलो श्री विघ्नेश्वर महाराज के जय, महागौरी माता के जय, महालक्ष्मी माता के जय. पंचायत ಹಂಗ ಹೊರಗೆ ನಾನು ಚಾಲು ಮಾಡ್ಯಾರ ಅವ್ರಿಗೆಲ್ಲ ನಮಗ ಎಲ್ಲರೂ
ಮಾಡ್ರಿ. ಇವಾಗ ಎಂಗೇಜ್ಮೆಂಟ್ ಎಲ್ಲ ಮುಗಿದ ಮೇಲೆ ಹಳದಿ ಶಾಸ್ತ್ರ ಮುಗಿದ ಮೇಲೆ ಸುರ್ಗಿ ನೀರು ಬೀಳ್ತಾವೆ. ಸೊ ಈಗ ಹಳದಿ ಶಾಸ್ತ್ರಕ್ಕೆ ನಮ್ಮ ಹುಡುಗಿ ಹಳದಿಯಾಗಿ ರೆಡಿಯಾಗಿ ಮಸ್ತ್ ರೆಡಿಯಾಗಿ ಬಂದಾಳ. ಈಗ ಆಕಿದು ಫೋಟೋಶೂಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಅರಿಶಿನ ಹಚ್ಚಿದ ಮೇಲೆ ಮತ್ತು ಗಜಿಬಿಜಿ ಕಾಣಿಸ್ತಿರ್ತಾಳಲ್ಲ. ಸೊ ಅದಕ್ಕೆ ಮೊದಲೇ ಎಲ್ಲ ಫೋಟೋಶೂಟ್ ಮಾಡೋಣ ಅಂಥೇಳಿ ಫೋಟೋಗ್ರಾಫರ್ಸ್ ಆಕಿ ನಿಲ್ಲಿಸ್ಕೊಂಡು ಫೋಟೋ ತೆಗಿಬೇಕಂತೇಳಿ ಕಾಕು ಅಂತ ಕುಂತಾರೆ. ಬಟ್ ಅಲ್ಲಿ ಸ್ವಾಮಿಗಳು ಆಕಿನ ಬಿಡವಲ್ರು. ಅತ್ತಾಗ ಅವ್ರು ಕರೀತಾರ, ಇತ್ತಾಗ ಫೋಟೋಗ್ರಾಫರ್ಸ್ ಕರಿತಿರ್ತಾರೆ. ನಡುವೆ ಆಕಿ ಒದ್ದಾಡಾತಾಳ. ಅಲ್ಲೇ ಶಾಸ್ತ್ರ ಮಾಡೋಣ ಅಂಥೇಳಿ ಸ್ವಾಮಿಗಳು ಕರಿತಿರ್ತಾರೆ, ಇಲ್ಲೇ ಫೋಟೋಗ್ರಾಫರ್ಸ್ ಫೋಟೋ ತೆಗೋಣ ಅಂಥೇಳಿ ಇವ್ರು ಕರಿತಿರ್ತಾರೆ. ದಯವಿಟ್ಟು ಶಾಸ್ತ್ರಿಗಳ ಸ್ವಾಮಿಗಳ ಒಂದು ಮಾತು ಹೇಳ್ತೀನಿ, ಜೀವನದಾಗ ಮದುವೆ ಒಂದೇ ಸಲ ಹಾಕಿರ್ತೈತಿ. ಸೊ ಅವ್ರಿಗೆ ಹೆಂಗೆ ಇಷ್ಟ ಬೇಕು, ಹೆಂಗೆ ಫೋಟೋ ತೆಗಿತಿರ್ತಾರೆ ಹಂಗೆ ಅವ್ರನ್ನ ಬಿಟ್ಬಿಡ್ರಿ. ಹಂಗಂಥೇಳಿ ಶಾಸ್ತ್ರ ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ. ಶಾಸ್ತ್ರನೂ ಇಂಪಾರ್ಟೆಂಟ್. ಸ್ವಲ್ಪ ಒಂದಿಷ್ಟು ಫೋಟೋಸು ನೆನಪಿನ ಸಂಬಂಧ ಫೋಟೋಸು ಇರಲಿ ಅಂಥೇಳಿ ಹೇಳತ್ತೀನಿ. ಇಷ್ಟೆಲ್ಲ ಮುಗಿಸಿ ನಾವು ನೈಟ್ ಊಟ ಮಾಡಿ ಮಲ್ಕೋಗೊಡ್ದನ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು. ಮದುವೆ ಅಂದ ಮೇಲೆ ಹಿಂಗೆ ಲೇಟಾಗಿ ಊಟ, ಲೇಟಾಗಿ ಮಲ್ಕೊಳ್ಳೋದು, ನಿದ್ದೆನೂ ಆಗಲ್ದೇ ಇರತೈತಿ ಮದುವೆ ಅಂದಮೇಲೆ. ಸೊ ಅದಕ್ಕನ ಮದುವೆ ಅಂತಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಲ್ದಿನ ಎದ್ದು ಮತ್ತೆ ರೆಡಿಯಾಗಿ ನಿಂತ್ಬಿಟ್ಟಿದ್ವಿ. ಯಾಕಂದ್ರೆ ಮತ್ತು ಮಾರ್ನಿಂಗ್ ಅಕ್ಕಿ ಕಾಳು ಇರ್ತಾವಲ್ಲ. ಸೊ ಮಾರ್ನಿಂಗ್ ಅಕ್ಕಿ ಕಾಳಿಗೆ ಮತ್ತೆ ರೆಡಿ ಆಗಿ ಬಂದ್ವಿ. ನಮ್ಮ ಹುಡುಗಿನೂ ಮಸ್ತ್ ವೈಟ್ ಸೀರೆ ಒಳಗೆ ಮಸ್ತ್ ರೆಡಿಯಾಗಿ ಕುಂತ್ಬಿಟ್ಟಾಳ. ಆಕಿಗೆ ಜಲ್ದಿನ ರೆಡಿಯಾಗಂತ ಹೇಳಿದ್ರೆ ಆಕಿ 1 hour ಮುಂಚೆನ ರೆಡಿಯಾಗಿ ಕೂತಿದ್ಲು. ಶ್ರೀ ಮಹಾಗಣಪತಿಗೆ ನಮಃ. ಇನ್ನು ಪಾರ್ವತಿ ಆಗ್ತದೆ. ಹರ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಸರ್ವಮಂಗಳ ದೇವತಾಭ್ಯೋ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಊದಯಾಮಿ. ನೀರು ಕೊಡ್ತೀರಿ, ಈ ಬತ್ತಿ ಅರ್ಶನ ಕುಂಕುಮ ಕೊಡ್ತೀರಿ. ಕಾಶಿಗೆ ಹೋಗೋದು. ನಾ ಹೇಳ
ನಾನು ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಿದ್ದೆ. ಮದುವೆ ಮುಗಿಸ್ಕೊಂಡ್ರೆ ಏನು ಮಾಡೋಕ್ಕಾಗಿಲ್ಲ. ಕಾಶಿಗೆ ಹೋಗಿ ಆಚಾರ ಮಾಡಿ हेतूनां कंठे पद्मामि शुभगे पद्मामि शुभगे त्वं जीव ಶರದಾ ಶತಂ. ಅಂದ್ರೆ ಬಂಗಾರದಂತ ಹೆಂಡತಿಗೆ ಬಂಗಾರದಿಂದ ಮಾಡಿದ ಮೂರ್ತಿಗಳನ್ನ ಪಡಿತಾರೆ. ಒಂದನೇ ಮೂರ್ತಿ ಯಾವುದು? ಕುಂಕುಮ. ಅಮ್ಮ ನಿಮಗೆ ಓಕೆ ಕಿವಿಗಳ ನಂಗೆ ನೋಡ್ಬೇಕಿಲ್ಲ ಅಂದ್ರೆ ಕೇಳೋದ ನಂಗೆ ಗೊತ್ತಾಗಿದೆ. ಓಕೆ ನಮಗೆ ಕಿವಿದ್ರ ಮಾಡುದು ಅದಕ್ಕೆ ನಂಗೆ ನೋಡಿ. ಮೊದಲನೇ ಮುತ್ತು ಕುಂಕುಮ, ಎರಡನೇ ಮುತ್ತು ಮೂಗುತಿ, ಮೂರನೇ ಮುತ್ತು ಯಾವ್ದ? ಮೂರನೇ ಮುತ್ತು ಮಂಗಲಸೂತ್ರ, ನಾಲ್ಕನೇ ಮುತ್ತು ಬಳೆ, ಐದನೇ ಮುತ್ತು ಕಾಲುಂಗುರ. ಯಾಕಿರ್ತಾವ? 5 ಮುತ್ತುಗಳು ಇರ್ತಾವ. ಈಗಾಗಲೇ ಮುತ್ತೈದಂತೂ ಪಟ್ಟ ಬರ್ತಿದ್ವಿ, ಅಧಿಕಾರ ಬರ್ತಿದ್ವಿ ಗಂಡನ ಜಲಾಶಯಕ್ಕೆ. ಕುಂಕುಮ ತಂಪು. ನೀವು ಎಲ್ಲಿ ಕಟ್ತಿರ್ಲ ಈ ಭೂಮಿ ಒಳಗೆ ಜ್ವಾಲಾಮುಖಿ ಕುದಿತಾ ಇರ್ತದ. ಧರ್ಮವೇ ದಯವೇ ಧರ್ಮದ ಮೂಲವಯ್ಯ. ಅಧರ್ಮ ಎಲ್ಲಿ ತನಕ ಇಲ್ಲಿ ಭೂಮಿ ಮೇಲೆ ತಾಂಡವ ಆಗ್ತೈತ್ಲ ಅವಾಗ ಅಗ್ನಿ ಜ್ವಾಲಾಮುಖಿಯಾಗಿ ಹೊರಗೆ ಹೋಗುತ್ತಾಳ. ಅಲ್ಲಿವರೆಗೆ ತಾನಿರ್ತಾನೆ ಎಲ್ಲ ತಂಪಾಗಿ ಇರ್ಲಿ ಅಂತ ಹೇಳಿ ಇವನು ಕಾಲಗ್ರಹವನ್ನ ಧಾರಣೆ ಮಾಡ್ತಾರೆ. ಇಷ್ಟೆಲ್ಲ ಪಾಲಿಸ್ಕೊಂಡು ಹೋಗ್ತೀರಿ. ಓಕೆ ನಿಮ್ಮ ನಡತೆ ಸರಿಯಾಗಿ ಇರ್ಲಿ ಅಂತೇಳಿ ಇವನು ಕಾಲುಂಗುರ. ನಿಮ್ಮನ್ನ ಯಾರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೋ ಅವರು ಸುಟ್ಟು ಭಸ್ಮ ಮಾಡಲಿ ಅಂತ ಹೇಳಿ ಇದೊಂದು ಪ್ರತೀಕವಾಗಿದೆ. ಯಾರಾದ್ರೂ ನನ್ನನ್ನು ಉಲ್ಟಾ ಕಟ್ಟಬೇಕು ಹರ ಹಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾಮಿ ಶುಭಗೆ ತ್ವಂ ಜೀವ ಶರದಾ ಶತಂ. ಮಾಂಗಲ್ಯ ಧಾರಣ ಮಹೋತ್ಸವ ಸುಮುಹೂರ್ತಾಸ್ತು ಸಾವಧಾನ. ಎಷ್ಟೋ ಬರ್ಸಿದ್ರಿ ಈಗ ಬರ್ಸೋಲ್ರಿ. ಮಂಗಳಸೂತ್ರ ಕೈಯಾಗಿ ಸರಜಕ್ಕ ಹರ ಹಂ ಯೋಪಾಂ ಪುಷ್ಪಂ ವೇದಾಃ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಹರ ಹಂ ಬರೋಪಿ ಪುಷ್ಪಹಾರಃ ವಧೂ ಕಂಠ ನಿರಾದತಃ. हर ओम हर शंभो महादेव गुरुपाक्ष त्रिलोचना दया सिंधु दीनबंधु रक्ष रक्ष महेश्वर माया समुद्रपतिता मनंतामणि देवरं लेङ्गाद्रङ्गिरजात्मजं सुवरदं विघ्नेश्वरं गोधरं ग्रामे राञ्जन संस्कृतं गणपतिं गंगा सिंधु सरस्वती यमुना गोदावरी नर्मदा कावेरी शरयू महेंद्र तनया शर्मंबके वेदिका शिक्षा वेदवते महा. ಫೈನಲಿ ನಮ್ಮ ವೀಣಾಂದು ಮದುವೆ ಆತು.
ಸೊ ಈಗ ಅಕ್ಕಿ ಕಾಳಿಗೆ ರೆಡಿ ಆದ ತಕ್ಷಣ ಫೋಟೋಗ್ರಾಫರ್ಸ್ ಗುಬು 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 ಅಂತ ಹೇಳಿ ಫೋಟೋ ತೆಗಿಯಕ್ಕೆ ಬಂದೇ ಬಿಡ್ತಾರೆ. ಸೊ ಆಕಿ ಫೋಟೋ ಪೋಸ್ ಕೊಟ್ಟನ ಸಾಕಾಗ್ಬಿಟ್ಟಿತ್ತು ಆಕಿಗೆ. ಬಟ್ ನೆನಪಿಗೆ ಬೇಕಾ ಅಲ್ಲ. ಸೊ ಈಗ ಸ್ಮೈಲ್ ಕೊಟ್ರೆ ಅದು ಫೋಟೋ ಚಲೋ ಬರ್ತಾವಂತೇಳಿ ಪಾಪ ಕಷ್ಟಪಟ್ಟು ಸ್ಮೈಲ್ ಕೊಡತ್ತಿದ್ಲು. ಇದಾದಮೇಲೆ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಡು ಬರುವಂಥ ಟೈಮ್. ಬಟ್ ಅದಕ್ಕಿಂತ ಮೊದಲೇ ಇಲ್ಲೊಂದು ಹೊಸ ಪದ್ಧತಿ ನೋಡಿದ್ದು ನಾನು. ಹುಡುಗಿ ರೆಡಿ ಆದಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡು ಬರೋಕಿನ ಮೊದಲೇ ಅದು ಸುರ್ಗಿ ನೀರಿಗೇನು ರೆಡಿ ಮಾಡಿರ್ತಾರಲ್ಲ ಆ ಪ್ಲೇಸ್ ಮತ್ತೊಂದು ಅದನ್ನು ಒಂದು 2 ರೌಂಡ್ ಹಾಕಿ ಆ ಹುಡುಗಿಗೆ ಮತ್ತೆ ಆರತಿ ಮಾಡಿ ಆಮೇಲೆ ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ. ಇದನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನೋಡಿದ್ದು. ಇವ್ರದ್ದೊಂದು ಪದ್ಧತಿಗಳು ಸ್ವಲ್ಪ ಚೇಂಜಸ್ ಅದಾವೆ. ಬಟ್ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳು ಇರ್ತವೆ. ಅದನ್ನು ನಾವು ಫಾಲೋ ಮಾಡೋಕೆ ಬೇಕಾಕತಿ. मम जीवन हेतुना कंठे बध्नामि शुभगे ताराबलं चन्द्रबलं तदेव विद्याबलं देवबलं तदेव गौरे पदे तेन्द्रियं स्वरामे पूर्याचरामण्डलं शुभमूर्ते सर्वदाने ಎಲ್ಲ ಆದಮೇಲೆ ನಾನು ಅವಳಿಗೆ ಏನೋ ಒಂದು ಗಿಫ್ಟ್ ತೊಗೊಂಡು ಬಂದಿದ್ನಿ. ಅದನ್ನು ಕೊಟ್ಟು ವಿಶ್ ಮಾಡಿ ಆದಮೇಲೆ ಒಂದಿಷ್ಟು ಫೋಟೋಸ್ ತೊಗೋಬೇಕಂತೇಳಿ ತೊಗೊಳಕತ್ತಿದ್ವಿ. ಇವರಿಬ್ಬರು ವೀನಾನ್ ಫ್ರೆಂಡ್ಸು ಮುಕ್ತಾ ಮತ್ತು ಪೂನಮ್ ಅಂಥೇಳಿ ಅವಳ ಫ್ರೆಂಡ್ಸು ನನಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿಬಿಟ್ರು. ಒಂದು ದಿನದೊಳಗೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಈ ಮದುವೆಗೆ ಹೋಗಿದ್ದರಿಂದ ನನಗೆ ಭಾಳ ಖುಷಿ ಆಯಿತು. ಮಸ್ತ್ ಎಂಜಾಯ್ ಆಯಿತು, ಮಸ್ತ್ ರಿಲೀಫು ಆಯಿತು. ಸೊ ಇದಾದ ಮೇಲೆ ನಾವು ಒಂದಿಷ್ಟು ಫೋಟೋಸ್ ತಗೊಂಡಿವಿ. ಸೊ ಇಷ್ಟು ಮದುವೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.